ಇಷ್ಟೊತ್ತಿಗೆ ಕೋಳಿ ಸಾರು ಆಗಿರುತ್ತೆ. ಅಜ್ಜಿ ಮಾಡಿಕ್ಕಿರ್ತಾರೆ. ಹೋಗಿ ಹೊಟ್ಟೆ ತುಂಬಾ ತಿಂದ್ಬಿಡದೆ ಜಮಾಯಿಸ್ಬಿಡ್ತೀನಿ ಈಗ. ಅಜ್ಜಿ ಅಜ್ಜಿ ಎಲ್ಲಿದೆ ಅಜ್ಜಿ? ಇಷ್ಟೊತ್ತರೆಗೂ ಆಗಿಲ್ವೇನ ಅಜ್ಜಿ? ಊಟವ ಹಸಿತೈತ್ ಹೊಟ್ಟೆ. ಅಜ್ಜಿ ಎಲ್ಲಿದೆ ಅಜ್ಜಿ? ಅಡ್ಗೆ ಮನೇಲಿ ಇದೀನಿ ಕಣ್ಣ ಪಾಪ. ಆಯ್ತು ಅಡ್ಗೆ ತಡಿ ಹಾಕೊಂಡ್ ಬರ್ತೀನಿ, ತಿನ್ನುವಂತೆ. ಅಲ್ಲೇ ಇರು ಪಡ್ಸಾಲಲ್ಲಿ ಹಾಕೊಂಡ್ ಬರ್ತೀನಿ. ಕೈ ಕಾಲು ತೊಳ್ಕೊಂಡಿರು, ಅಷ್ಟಲ್ಲಿ ಬರ್ತೀನಿ ಈಗ ಹಾಕೊಂಡ. ಇನ್ನ ಕೈ ಕಾಲು ಮುಖ ತೊಳ್ಕೊಂಡಾಗಿಲ್ವಲ್ಲ ಪಾಪ. ಚೆಂಡು ಬಾರ್ಲ ಮಗ ತಂದಿಟ್ಟಿನಿ, ತಿನ್ನುವಂತೆ. ಬೇಗ ಆರೋಗುತ್ತೆ, ಬಾ ಬೇಗವಾ. ಅಬ್ಬಾ ಅಜ್ಜಿ ಎಷ್ಟೊಂದಿದಾವೆ. ತಿಂದಿರ್ತೀನಿ ಎಲ್ಲವ. ಅಪ್ಪ ಅಮ್ಮ ಬರೋಷ್ಟರೆಲ್ಲ ತಿಂದು ಮುಗಿಸಿರ್ತೀನಿ ಅಜ್ಜಿ. ನಿಮ್ಗೆ ಅಲ್ವೆಲ್ಲ ಮಗ ಮಾಡಿರೋದು, ತಿನ್ನು. ಹೊಟ್ಟೆ ತುಂಬಾ ತಿನ್ನವ ಮಗ ನೀನು. ಬಾ ಕುತ್ಕ, ಬಡಿಸ್ತೀನಿ. ಅಯ್ಯೋ ಅಜ್ಜಿ, ನಿಂಗೇನಾದ್ರೂ ಕೇಳಿಸ್ತೈತೆ ಅಜ್ಜಿ? ಆಚೆ ಯಾರೋ ಕೂಗ್ತಿರೋ ಹಂಗಿದಾರೆ ನೋಡಜ್ಜಿ. ನಿಂಗೆ ಈ ಕಿವಿನೂ ಕೇಳಿಸಲ್ವಲ್ಲ ಅಜ್ಜಿ ನಿಂಗೆ? ಆಚೆ ಕೂಗ್ತವ್ರೆ ಯಾರವ. ಯಾರಾದ್ರೂ ಆಗ್ಲಿ ತಿನ್ನ ಮಗ ನೀನು. ಮೊದ್ಲು ಕೂಗೋರು ಒಳಗಡೆ ಬರ್ತಾರೆ. ಇಲ್ಲ ಆಮೇಲೆ ಯಾರಂತ ನೋಡಿದ್ರೆ ಆಯ್ತು. ಮೊದ್ಲು ಉಣ್ಣು, ಆಮೇಲೆ ಎದ್ದೋಗಿ ನೋಡಿದ್ರೆ ಆಯ್ತು ಯಾರಂತವ. ಯಾರೋ ಇರ್ಬೋದು ಅನ್ಸುತ್ತೆ. ತಿನ್ನಿರ್ಲಿ ಮೊದ್ಲು, ಆಮೇಲೆ ಹೋಗಿ ನೋಡೋಣ. ಯಾರಂತ ನೋಡೋಗಜ್ಜಿ. ಆಟೋ ಕೂಗ್ತವ್ರೆ ಅವಾಗಿಂದವ. ನೀನ್ ಕೇಳಿದ್ರು ಕೇಳಿಸ್ದಿರೋ ತರ ಕೂತಿದೆಯಲ್ಲ ಅಲ್ಲಿ. ಹೋಗಜ್ಜಿ ನೋಡ್ಕೊಂಬ, ಆಮೇಲೆ ಬಂದು ತಿನ್ನುವಂತೆ. ಆಟೋ ಬಡ್ಕತ್ತವ್ರೆ, ನೀನ್ ಸುಮ್ನೆ ಕೂತಿದೆಯಲ್ಲ. ಊನು ಅಂತಿಲ್ಲ ಆನು ಅಂತಿಲ್ಲ. ಹೋಗಿ ನೋಡ್ಕೊಂಬ, ಯಾರೋ ಕೂಗ್ತವ್ರ ಅನ್ಸುತ್ತೆ. ಯಾರೋ ಇರ್ಬೋದು, ಬೇಗ ನೋಡ್ಕೊಂಬ ಹೋಗು. ನೀನು ಹೋಗೋವರೆಗೂ ಬಿಡೋನಲ್ಲ ಅಂತ ಕಾಣುತ್ತೆ. ಎಂತೆಂತ ಹೊತ್ತಲ್ಲಿ ಬಂದ್ಬಿಡ್ತಾರೆ ಇವರು. ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ ಅಂತಾರೆ. ಯಾರದು ಈಟೊತ್ತಿಗೆ ಇಷ್ಟೊಂದು ಬಡ್ಕಂತವ್ರೆ? ಹೋಗೋವರೆಗೂ ಬರ್ತಾನೆ ಇಲ್ವಲ್ಲ. ತಡಿ ಹತ್ಲಾಗ ಹೋಗಿ ಯಾರಂತ ನೋಡ್ಕೊಂಡ್ ಬಂದೇ ಬಿಡ್ತೀನಿ. ಯಪ್ಪ, ಅಯ್ಯೋ ದೇವ, ಇವಳಾಗ ಬಂದವಳು ಇವಳು. ಏನಾದ್ರೂ ಗೊತ್ತಾಗೋಯ್ತಾನ ಕೋಳಿ ಕತ್ಕೊಂಬಂತಿದ್ ನಾವು. ಅಯ್ಯೋ, ಯಾರಾದ್ರೂ ನೋಡ್ಬಿಟ್ಟ, ಏನಾದ್ರೂ ಹೇಳ್ಬಿಟ್ಟವ್ರ ಬಂದ ತಕ್ಷಣ ಬಂದವಳಲ್ಲ. ಇದೇನಿದು ಅಂಕಳನಯ? ಒಳಗಡೆ ನೋಡಿದ್ರೆ ಕೋಳಿ ಸಾರು ಹಾಕೊಂಡೆ ಕೂತಿದೀವಿ. ಸದ್ಯ ಒಳಗಡೆನಾದ್ರೂ ಬಂದಿಲ್ಲ ಇವಳು. ಅವಾಗಿಂದ ಕೂಗ್ತವಳ ಅಂದ್ರೆ ಗೊತ್ತಾಗೋಗೈತೆ. ಅಯ್ಯೋ ದೇವ್ರೆ, ಏನ್ ಮಾಡೋಣಪ್ಪ ಈಗ? ಗೊತ್ತಾಗೋದ್ರೆ ಎತ್ತಿಡ್ಸ್ಬಿಡ್ತೀನಿ. ತಡಿ ಮೊದ್ಲು ಪಾಪಂಗ್ ಹೋಗಿ ಹೇಳ್ತೀನಿ. ಅಯ್ಯೋ ನಿಂಗೇನಾಯ್ತಜ್ಜಿ? ಈಟನ್ನ ಓಡ್ಕೊಂಡ್ ಬರ್ತಿದ್ಯಾ? ಏನಾಯ್ತು ಆಚೆ? ಎಲ್ಲಾದ್ರೂ ಬಿದ್ದಿದ್ಯಾ? ನಿಧಾನಕ್ಕೆ ಬಾರಜ್ಜಿ. ಆಗ ಅವಸರವಾಗಿ ಏನಕ್ಕೆ ಓಡ್ಕೊಂಡ್ ಬರ್ತಿದ್ಯಾ? ಏನಾಯ್ತು? ಇಷ್ಟೊಂದು ಅವಸರ ಏನ್ ನಿಂಗೆ ತಿನ್ನಕ್ಕೆ? ನಂಗಿಂತವ? ಓ, ಆಚೆಯಿಂದ ಈಗ ಅವಸರ ಓಡ್ಕೊಂಡ್ ಬರ್ತಿದ್ಯಲ್ಲ. ತಟ್ಟೆಲಿರೋದು ಎಲ್ಲೂ ಹೋಗಲ್ಲ. ನಿಧಾನಕ್ಕೆ ಬಾರಜ್ಜಿ, ತಿನ್ನುವಂತೆ. ಅಯ್ಯೋ ಪಾಪ, ತಿನ್ನಕ್ಕಲ್ಲ ಕಣ್ಲ. ಆಚೆ ಶಾಂತಮ್ಮಜ್ಜಿ ಬಂದು ಕೂಗ್ತವಳು ಅವಾಗಿಂದವ. ತಿನ್ನದ್ನಲ್ಲ ನೀನ್ ತಿನ್ನಗಂತಿದೆಯಲ್ಲ. ನಾವು ತಿಂತಿರೋದು ಅವ್ರದೇ ಕೋಳಿ ಅಂತ ಏನಾದ್ರೂ ಗೊತ್ತಾದ್ರೆ ಏನ್ಲ ಮಾಡೋದು? ಮುಗೀತು ನಮ್ ಕತೆಯ. ಊರಲ್ಲೆಲ್ಲ ಗೊತ್ತಾದ್ರೆ ನಾವೇನ ಮಾಡೋದು? ಎತ್ತಿಕ್ ಮೊದ್ಲು ಒಳಗಡೆ ಬರೋಷ್ಟರಲ್ಲಿ ನಾನು ಹೋಗಿ ಆಚೆನೆ ಮಾತಾಡ್ತಿರ್ತೀನಿ. ಇವೆಲ್ಲ ಎತ್ತಿಕ್ಕು ಬೇಗವ, ನೋಡ್ಬಿಟ್ರೆ ಕಷ್ಟ ಮತ್ತೆ. ಅಯ್ಯೋ ಹೌದೇನಜ್ಜಿ, ನನಗೆ ಭಯ ಆಗ್ತಿದೆ. ಏನಜ್ಜಿ ಮಾಡೋದು ಗೊತ್ತಾದ್ರೆ? ಯಪ್ಪ, ನಿನ್ ಮಾತ್ ಕೇಳಿ ಕತ್ಕೊಂಡ್ ಬಂದ್ಬಿಟ್ರಿ ಗೊತ್ತಾದ್ರೆ. ಬಾಸುಂಡೆ ಬರಂಗ್ ಹೊಡಿತಾನ ಅಪ್ಪಂಗ್ ಗೊತ್ತಾದ್ರೆ. ಎತ್ತಿಡ್ತೀನಿ, ಬೇಗ ಹೋಗಜ್ಜಿ ನೀನು. ಇನ್ನು ಇಲ್ಲೇ ನಿಂಕಬೇಡ ನೀನು. ಸರಿ ಸರಿ, ಎತ್ತಿಕ್ಕು, ಔಸಿಕ್ಕು. ಕೋಣೆಯಲ್ಲಿ ಅವ್ರು ಬಂದು ನೋಡ್ಗಿಟ್ಟಿದ್ರೆ ಕಷ್ಟ ಆಗುತ್ತೆ. ಎತ್ತಿಕ್ಕು, ನಾನು ಆಚೆ ಮಾತಾಡ್ಕೊಂಡು ಬರ್ತಿರ್ತೀನಿ. ನೀನ್ ಎತ್ತಿಕ್ ಬಿಡು ಬೇಗವ. ಅದ್ಯಾಕ್ರಿ ಶಾಂತಮ್ಮ ಅವ್ರೆ ಅವಾಗಿಂದ ಕೂಗ್ತಿದ್ದೀರಾ? ಒಳಗಡೆ ಬರೋದ್ ಬಿಟ್ಟು ಅಲ್ಲೇ ಕೂಗ್ಕೊಂಡು ನಿಂತಿದ್ದೀರಲ್ಲ ನೀವು. ಏನಾಯ್ತು? ಆಟೋ ಕೂಗ್ತಿದ್ದೀರಾ? ನೀನ್ ಇವಾಗವರೆಗೂ ಒಳಗಡೆ ಏನ್ ಮಾಡ್ತಿದ್ದೆ ಗಂಗಮ್ಮ? ಅವಾಗಿಂದ ಕೂಗ್ತಿದ್ದೀನಿ, ಊನು ಅಂತಿಲ್ಲ ಆನು ಅಂತಿಲ್ಲ. ನನ್ ಗೋಳಲ್ಲಿ ನನಗಾಗಿದೆ. ನಿನ್ನ ಹತ್ರ
ಹೋಗ್ತಾನೆ ಇಲ್ಲ, ಮನೆಯಲ್ಲಿ ಇದೆಯಾ ಇಲ್ವಾ ಅಂತ ಆಚೆನೆ ನಿಂತ್ಕೊಂಡ್ಬಿಟ್ಟೆ ನೋಡು. ಅಯ್ಯೋ ಶಾಂತಮ್ಮ, ಈ ಎಡ್ಗಡೆ ಕಿವಿ ಕರೆಕ್ಟಾಗಿ ಕೇಳಿಸೋದೇ ಇಲ್ಲ ನೋಡು ನಂಗೆ. ನನ್ ಮೊಮ್ಮಗ ಹೇಳ್ದ ಆಚೆ ಯಾರೋ ಕೂಗ್ತಾರ ನೋಡೋಗಜ್ಜಿ ಅಂತ, ಅವಾಗ ಬಂದಿದ್ ನಾನು. ಕಿವಿ ಕರೆಕ್ಟಾಗಿ ಕೇಳಿಸೋದೇ ಇಲ್ಲ ನಂಗೆ. ಆಸ್ಪತ್ರೆಗೆ ತೋರಿಸ್ಕೊಂಡ್ ಬರ್ಬೇಕು. ಅದ್ ಬಿಡು, ಏನ್ ಗೋಳ್ ನಿಂದು, ಏನಾಯ್ತು ಹೇಳು, ಬಾ ಬಾ ಒಳಗೋಗೋಣ. ಗಂಗಮ್ಮ, ಇವತ್ ಮುನಿಯಪ್ಪನ ಮಗದ ಮದ್ವೆ ಇತ್ತಲ್ಲ, ಅದಕ್ಕೆ ಅಟ್ಟಿಯವರೆಲ್ಲ ಪಟ್ನಕ್ಕೆ ಹೋಗಿದ್ವಿ ಮದ್ವೆ ಮುಗಿಸ್ಕೊಂಡು ಬರೋಣ ಅಂತ. ಕೋಳಿ ಸೆಡ್ಡಲ್ಲಿ ಬಾಗ್ಲೇನು ಹಾಕಿರ್ಲಿಲ್ಲ, ಕೋಳಿಗೆಲ್ಲ ಆಚೆ ಬಿಟ್ಟು ಹೋಗಿದ್ವಿ ನೋಡು. ಅದು ಯಾರು ಬಂದವರು ಕಣೆಯ, ನಮ್ಮ ಹೊಟ್ಟಿ ತವ ಬಂದು ಒಂದು ಹುಂಜ ಕತ್ಕೊಂಡು ಹೋಗವ್ರಲ್ಲ. ನಿನ್ ಮನೆ ತವನೇ ಇದ್ದೆ ತಾನೇ ಇವತ್ತು? ನೀನು ಹೋಗಿತ್ತಾನ ಹೊಟ್ಟಿ ತವ? ಅಲ್ಲಿ ಯಾರಾದ್ರೂ ಕಾಣಿಸಿ ಗೀಡ್ಸಿದ್ರ ನಿಂಗೆ? ಕೋಳಿ ಸೆಡ್ ಕಡೆ ಯಾರಾದ್ರೂ ಹೋಗಿದ್ದೇನಾದ್ರೂ ನೋಡ್ದ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನೋಡು. ಯಾರು ಎತ್ಕೊಂಡು ಹೋಗೋರೆ ಅಂತ ಅನ್ನನ, ಹುಂಜಾನೆ ಕಾಣ್ತಿಲ್ವಲ್ಲ, ಯಾರಾದ್ರೂ ಕತ್ಕೊಂಡು ಹೋಗೋರು ಅನ್ನನ, ಎಲ್ಲಾದ್ರೂ ಹೋಗ್ಬಿಟ್ಟಾಯ್ತೋ ಅನ್ನನ, ಏನಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಶಾಂತಮ್ಮ. ಇವತ್ತು ನಮ್ಮನೆಯಲ್ಲೂ ಯಾರು ಇರ್ಲಿಲ್ಲ, ಪಾಪಂಗೂ ನಾನು ನೋಡ್ಕೋಬೇಕಿತ್ತು, ಹಾಗೆ ಅಟ್ಟಿ ಕೆಲಸನೂ ನಾನೇ ಮಾಡ್ಕೋಬೇಕಿತ್ತು. ದಿನ ಹೋಗುವೆ ನಿಮ್ಮ ಮನೆ ಕಡೆಯ, ಇವತ್ತೇ ತುಂಬಾ ಕೆಲಸ ಇತ್ತು ಅಂತ ಹೋಗಿಲ್ಲ ನೋಡು. ಅದ್ಯಾರೋ ಕೋಳಿ ಕೋಳಿ ಅಂತ ಕೂಗ್ತಿದ್ರು, ನಮ್ ಪಾಪಂಗ್ ಒಳಗಡೆ ಮಾತಾಡ್ಕೊಂಡ್ ಕೂತಿದ್ವಿ, ಆಚೆ ಏನ್ ಬಂದ್ ನೋಡ್ಲಿಲ್ಲ ನೋಡು. ಯಾರು ಕತ್ಕೊಂಡೇನು ಹೋಗಿರಲ್ಲ ಶಾಂತಮ್ಮ, ಎಲ್ಲ ಹೋಗಿರುತ್ ನೋಡು. ನಿಮ್ಮ ಅಕ್ಕ ಪಕ್ಕ ಮನೆ ಕಡೆ ನೋಡು, ಎಲ್ಲಾದ್ರೂ ತಿಂತಿರ್ಬೋದೇನಾದ್ರು. ಯಾರು ಕತ್ಕೊಂಡು ಹೋಗ್ತಾರೆ ಕೋಳಿಯ? ಕತ್ಕೊಂಡು ಹೋಗಿದ್ರೆ ಬಿಡ್ತೀನಿ ಗಂಗಮ್ಮ ನಾನು, ಗೊತ್ತಾದ್ರೆ ನಾನಂತ ಅವ್ರಿಗೆ ಸುಮ್ಮನೆ ಬಿಡಲ್ಲ ಬಿಡು. ನನ್ ಹುಂಜಗಳಲ್ಲ ದೊಡ್ಡ ಹುಂಜ ಕಣ್ಣು ಗಂಗಮ್ಮ, ಅದು ಎಷ್ಟು ದೊಡ್ಡದಿತ್ತು ಗೊತ್ತಾ ಅದು, ಅದನ್ನೇ ಎತ್ಕೊಂಡು ಹೋಗೋರಲ್ಲ. ವಿಚಾರಿಸ್ತೀನಿ ತಡಿ, ಇನ್ನು 2-3 ಕಡೆ ಗೊತ್ತಾಗುತ್ತೆ. ಏನಾದ್ರೂ ಕತ್ಕೊಂಡವ್ರು ನನ್ ಕೈಗೆ ಸಿಗ್ಗಾಕೊಂಡ್ಬಿಡ್ಬೇಕು ನೋಡು, ಆಗಿದೆ ಮಾರಿ ಹಬ್ಬ. ಯಾರಾದ್ರೂ ಮನೇಲಿ ಕೋಳಿ ಸಾರು ಮಾಡಿರ್ತಾರಲ್ವಾ ಗಂಗಮ್ಮ, ಗೊತ್ತು ಮಾಡ್ಕೋತೀನಿ ಬಿಡು. ನನ್ನ ಹುಂಜ ಕತ್ಕೊಂಡು ಏನಾದ್ರೂ ಸಾರು ಮಾಡಿರೋದು ನನಗೆ ಗೊತ್ತಾಗ್ಬೇಕು, ನಾನ್ ಬಿಡೋಳಲ್ಲ ಬಿಡು. ನಾನ್ ಸೊಪ್ಪಿನ ಸಾರು ಮಾಡಿದ್ದೆ ಕಣ್ ಶಾಂತಮ್ಮ, ಅದು ಯಾರ ನೋಡ್ ವಿಚಾರಿಸು, ಗೊತ್ತಾಗುತ್ತೆ. ಸೊಪ್ಪಿನ ಸಾರ, ಬಾ ಒಂದ್ ಸ್ವಲ್ಪ ಹಾಕ್ಕೊಡು, ನಾನು ಹೋಗು ಮುದ್ದೆ ಮಾಡಿದೀನಿ, ಸೊಪ್ಪಿನ ಸಾರಿಂದ ತಿಂತೀನಿ. ಸ್ವಲ್ಪ ಹಾಕ್ಕೊಡು, ಗ್ಲಾಸಲ್ಲಿ ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಡು, ಮುದ್ದೆಗೆ ಆಗೋವಷ್ಟು. ಅಯ್ಯೋ ಶಾಂತಮ್ಮ, ಈಗಿನ್ನು ತಿಂದು ನಾನು ಮತ್ತೆ ನಮ್ಮ ಮೊಮ್ಮಗ ಖಾಲಿ ಆಗೋಯ್ತು ನೋಡು. ಸ್ವಲ್ಪನೇ ಮಾಡಿದ್ದೆ ಇಬ್ರಿಗಾಗೋವಷ್ಟೇ, ಈಗಿನ್ನು ತಿಂದು ಮುಗ್ಸಾಕಿದ್ವಿ. ಇವಾಗ ಪಾತ್ರೆ ತೆಗಿತಿದ್ದೆ ತೊಳೆಯೋಣ ಅಂತವ, ಖಾಲಿ ಆಗೋಯ್ತು ನೋಡು. ಹೌದಾ, ಹೋಗ್ಲಿ ಬಿಡು ಗಂಗಮ್ಮ, ಇರ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ. ಆ ಕಡೆ ಈ ಕಡೆ ಬೀದಿ, ನಿಮ್ ಹಿಂದ್ಗಡೆ ಬೀದಿ ನೋಡಿಲ್ಲ ಇನ್ನು, ಆ ಕಡೆ ಏನಾದ್ರೂ ಹೋಗೈತಾ ಅಂತ ನೋಡ್ಕೊಂಡ್ ಬರ್ತೀನಿ. ಹೋಗ್ ಬರ್ತೀನಿ ನಾನು. ಸರಿ ಕಣ್ ಶಾಂತಮ್ಮ, ಸಂಜೆ ಹೊತ್ತು ನಾನು ಬರ್ತೀನಿ, ಇನ್ನೊಂದ್ಸತಿ ನೋಡೋಣವಂತೆ. ಈಗ ಹೋಗಿ ನೋಡಿ ನೀವು, ನನಗೊಂದ್ ಸ್ವಲ್ಪ ಒಳಗಡೆ ಕೆಲಸ ಇದೆ, ಸಂಜೆ ಹೊತ್ತು ಸಿಗ್ತೀನಿ ನಾನು. ಸರಿ ಕಣ್ತಗ, ಆಯ್ತು. ಯಪ್ಪ, ಸದ್ಯ ಓದ್ಲಪ್ಪ ಹೆಂಗೋ, ಬಚಾವಾಗ್ಬಿಟ್ಟೆ ನಾನು ಹೆಂಗೋ. ಗೊತ್ತಾಗಿದ್ರೆ ನಂಗೆ ನೋಡಿ ಸುಮ್ಮನೆ ಬಿಡ್ತಿರ್ಲಿಲ್ಲ ಬಿಡು, ಮಾಡೋಳು ನಂಗೆ ಮಾರಿ ಹಬ್ಬವ. ದೇವ್ರೆಂಗೋ ಕಾಪಾಡ್ಬಿಟ್ನಲ್ಲ, ಹೆಂಗೋ ಬಚಾವಾಗೋದೆ. ಸರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ.